ಸಿಂಗನಾಯಕಲ್ಲಿ ಪಾರ್ಕಿನ್ ಹೋಟೆಲ್ ಆವರಣದಲ್ಲಿ ಹೊಸದಾಗಿ ಹೊಸ ಸೌಕರ್ಯಗಳು ಉದ್ಘಾಟನೆ ಮಾಡಿದೆ ಸರ್. ಇದರ ಫೆಸಿಲಿಟಿ ಏನು ಸರ್? ಇದು ಪಾರ್ಕಿನ್ ಹೋಟೆಲ್ಲು ಫೆಬ್ರವರಿ 24ನೇ ತಾರೀಕು ಓಪನ್ ಮಾಡಿದ್ವಿ. ನಮ್ಮ ನೆಚ್ಚಿನ ನಾಯಕರಂತ ವಿಶ್ವನಾಥ್ ಅವ್ರು ಬಂದು ಓಪನ್ ಮಾಡಿದ್ರು. ಮತ್ತು ಎಲ್ಲ ಸದಾನಗೌಡರು ಎಲ್ಲ VIP ಎಲ್ಲ ಬಂದು ಓಪನ್ ಮಾಡಿದ ನಂತರ ಈ ಒಂದು ಪಾರ್ಕಿನ್ ರ್ಯಾಡಿಸನ್ ಹೋಟೆಲ್ಗೆ ಎಲ್ಲ ಫೆಸಿಲಿಟೀಸು ನಾವು ಒಂದು ಕಮಿಟ್ಮೆಂಟ್ ಮಾಡಿದ್ವಿ. ಆವಾಗ ಉದ್ಘಾಟನೆ ಟೈಮಲ್ಲಿ ಇವೆಲ್ಲ ಫೆಸಿಲಿಟೀಸ್ ರೆಡಿ ಇರಲಿಲ್ಲ. ಇವಾಗ ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಹೋಮ್ ಥಿಯೇಟರು, ಬಾರ್ ಕೌಂಟರ್ಸು ಇದೆಲ್ಲನೂ ಇನಾಗ್ರೇಷನ್ ಇವತ್ತು ಇಟ್ಕೊಂಡಿದ್ದೀವಿ. ಇದು ಜನಗಳಿಗೆ ಬಂದವ್ರಿಗೆ ಒಂದು ಸ್ಟಾರ್ ಕ್ಯಾಟಗರಿಯಲ್ಲಿ ಫೆಸಿಲಿಟೀಸ್ ಕೊಡೋದ್ರ ಉದ್ದೇಶದಿಂದ ಇವತ್ತು ಎಲ್ಲ ಇನಾಗ್ರೇಷನ್ ಮಾಡಿದ್ವಿ. ಮತ್ತು ಎಲ್ಲ ನಮ್ಮ ಯಲಹಂಕ ಎಲ್ಲ ಈ ಗ್ರಾಹಕರು ಮತ್ತು ಎಲ್ಲ ವಿಸಿಟರ್ಸು ಎಲ್ಲ ಬಂದು ನಮ್ಮ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಒಳ್ಳೆಯ ರೀತಿಯಲ್ಲಿ ಹೈ ಗ್ರೇಡ್ ಅಪ್ಪರ್ ಗ್ರೇಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ದಿವಸ ಜಿಮ್ಮು ಮತ್ತು ಸ್ವಿಮ್ಮಿಂಗ್ ಪೂಲು ಮತ್ತು ಬಾರ್ ಕೌಂಟರು ಮತ್ತು ಸ್ಪಾ ಮತ್ತು YLG ಅಂತ ಇದೆಲ್ಲ ಈ ಒಂದು ಫೆಸಿಲಿಟೀಸ್ ಕೊಡ್ತಾಯಿದ್ದೀವಿ. ಎಲ್ಲ ಇಲ್ಲಿ ಬರೋವಂಥ ಗ್ರಾಹಕರಿಗೆ, ವಿಸಿಟರ್ಸ್ಗೆ, ಇದು ಫಾರಿನ್ಗೆ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಇದೆಲ್ಲ ಫೆಸಿಲಿಟೀಸ್ ಬೇಕು ಅಂತ ನಾವು ಒಂದು ರ್ಯಾಡಿಸನ್ ಗ್ರೂಪ್ಗೆ ಅಗ್ರಿಮೆಂಟ್ ಮಾಡಿದ್ವಿ. ಈ ಹೋಟೆಲ್ ಇನಾಗ್ರೇಷನ್ ಟೈಮಲ್ಲಿ ಇದೆಲ್ಲ ಆಗಿರಲಿಲ್ಲ, ಕಾರಣ ಅಂತ ಲೇಟ್ ಆಯಿತು ಫಿನಿಶಿಂಗ್ ಮಾಡೋದಕ್ಕೆ. ಇವತ್ತು ಫಿನಿಶಿಂಗ್ ಆಯಿತು. ಸೊ ಫಾರ್ಮಲ್ ಆಗಿ ಅವರು ರ್ಯಾಡಿಸನ್ ಹೋಟೆಲ್ ಗ್ರೂಪ್ ಅವ್ರು ಬಂದುಬಿಟ್ಟು ಇನಾಗ್ರೇಷನ್ ಮಾಡಿದರು. ಸೊ ಈ ಥರ ಎಲ್ಲ ನಮ್ಮ ಯಲಹಂಕ ಜನಗಳಿಗೆ ನಾವೊಂದು ಹೋಟ್ಲಿಂದ ಏನು ನಾವು ಹೇಳೋದು ನಾನು ಬಯಸ್ತಿದ್ದೆ, ಎಲ್ಲ ಫೆಸಿಲಿಟೀಸು ಬಂದು ನಮ್ಮ ಹೋಟ್ಲಲ್ಲಿ ಇದ್ದು ಊಟ ಆಗಲಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಆಗಲಿ, ಜಿಮ್ ಆಗಲಿ ಎಲ್ಲ ಥರ ಫೆಸಿಲಿಟೀಸು ಉಪಯೋಗಿಸ್ಕೋಬೇಕಾಗಿ ವಿನಂತಿ. ಸರ್, ಚಾರ್ಜಸ್ ಏನಿದೆ ಸರ್? ಇದು ನಮ್ಮ ಸ್ಟ್ಯಾಂಡರ್ಡು ರ್ಯಾಡಿಸನ್ ಸ್ಟ್ಯಾಂಡರ್ಡ್ ಇರ್ತದೆ. ಬಟ್ ಒಂದು ಡಿಸ್ಕೌಂಟ್ ಇವಾಗ ಇನ್ನೂ 3 ಮಂತ್ಸ್ ಡಿಸ್ಕೌಂಟ್ ರೇಟಲ್ಲಿ ನಾವು ಕೊಡ್ತಾಯಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಆಗಲಿ ಮತ್ತು ರೂಮ್ಸ್ ಆಗಲಿ 8,000 ಟ್ಯಾರಿಫ್ ಇರ್ತದೆ. ಅದರಲ್ಲಿ ನಾವು ಡಿಸ್ಕೌಂಟ್ ಇರ್ತದೆ. ಆನ್ಲೈನಲ್ಲಿ ಬುಕ್ಕಿಂಗ್ ರೇಟ್ಸ್ ಇರೋದ್ರಿಂದ ಅದನ್ನು ಫ್ಲಕ್ಚುವೇಷನ್ ಆಗ್ತಾ ಇರ್ತದೆ. ರೇಟ್ ಇಷ್ಟೊಂದು ಫಿಕ್ಸ್ ಇರೋಲ್ಲ, ಸೀಸನ್ ಮೇಲೆ ಹಂಗಾಗತ್ತೆ. ಮತ್ತು ಎಲ್ಲ ಥರ ಫೆಸಿಲಿಟೀಸು ಚೆನ್ನಾಗಿ ಕೊಡಬೇಕು ಅಂತ ಇವತ್ತಿನ ದಿವಸ ನಮ್ಮ ರ್ಯಾಡಿಸನ್ ಗ್ರೂಪ್ ಅವ್ರು ಬಂದು ಇನಾಗ್ರೇಟ್ ಮಾಡಿದ್ರು. ನಾನು MD KN ರಮೇಶ್ ಅಂತ. ಇದು ಆ್ಯಕ್ಚುಲಿ ಲಾಸ್ಟ್ ಫೆಬ್ರವರಿಯಲ್ಲೇ ನಮ್ಮ ವಿಶ್ವನಾಥ್ ಅವರು MLA ನಮ್ಮ ನೆಚ್ಚಿನ ನಾಯಕರು ಉದ್ಘಾಟನೆ ಮಾಡಿ ಅವೆಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ ಈ ಒಂದು ಫಾರಿನ್ ಕಾನ್ಸೆಪ್ಟು ಹೋಟ್ಲ್ ಇರೋದ್ರಿಂದ ಅದಕ್ಕೆಲ್ಲ ಥರ ಫೆಸಿಲಿಟೀಸ್ ಕೊಡಬೇಕು. ಆವತ್ತು ದಿವಸ ರೆಡಿ ಆಗಿರಲಿಲ್ಲ, ಇವಾಗ ರೆಡಿ ಆಗಿದೆ. ಎಲ್ಲರೂ ಬಂದು ಉಪಯೋಗಿಸ್ಬೋದು, ಯಲಹಂಕ ಜನ ಮತ್ತು ಆಚೆ ಕಡೆ ಬರೋರು ಎಲ್ಲರೂ. ಇದು ನಮ್ಮ ಹೋಟ್ಲಿನ ಒಂದು ಇನಾಗ್ರೇಷನ್ ಇವತ್ತಿನ ದಿವಸ. ಹೋಟೆಲ್ ಡಿಸೈನೆಲ್ಲನೂ ನಮ್ಮ ಮಗಳು ಹರಿತಾ ಅಂತ, ಇವಳು ಇಂಟೀರಿಯರ್ ಡಿಸೈನರು. ಇವಳೆಲ್ಲ ಈ ಕಾನ್ಸೆಪ್ಟೆಲ್ಲನೂ ಮಾಡಿ ಒಂದು ಒಳ್ಳೆಯ ಸುಂದರವಾದಂಥ ಒಂದು ಹೋಟ್ಲನ್ನ ನಿರೂಪಣೆ ಮಾಡಿದ್ದಾರೆ. ನಮ್ಮ ಮಗ ಮಹೇಶು, ಇವರಿಬ್ಬರು ಸೇರಿಕೊಂಡು ಡಿಸೈನ್ ಮಾಡಿದ್ದಾರೆ. ಎಲ್ಲ ಥರ ಫೆಸಿಲಿಟೀಸು ಫಾರಿನ್ಗೆ ಕಾನ್ಸೆಪ್ಟಲ್ಲಿ ಯಾವ ಥರ ಇದೆ ಆ ಥರ ಫೆಸಿಲಿಟೀಸ್ ಕೊಡಬೇಕು ಅಂತ ನಮ್ಮ ಈ ರ್ಯಾಡಿಸನ್ ಗ್ರೂಪ್ ಆಫ್ ಹೋಟೆಲ್ಸು ಅವರು ನಾಮ್ಸ್ ಇರ್ತದೆ. ಆ ನಾಮ್ಸ್ ಪ್ರಕಾರ ನಾವು ಮಾಡಬೇಕು. ಆ ಥರ ಮಾಡಿದ್ದೀವಿ. ಅದಕ್ಕೆ ಇವರು ಇಂಟೀರಿಯರ್ ಡಿಸೈನರ್ ಆಗಿ ನಾವು ಸೆಲೆಕ್ಟ್ ಮಾಡಿಕೊಂಡು, ಇವಳು ನಮ್ಮ ಮಗಳೇ, ಅದೇ ಅವಳೇ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ.